ನೀವು ನಂತರನೇ ಮನೆಯಿಂದ ದೂರ ಇದ್ಬಿಟ್ಟು ಹಬ್ಬ ಮಾಡಿದ್ರೆ ಹಬ್ಬದ ಊಟ ನೆನಪಾಗ್ತಿದೆ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಫುಲ್ ಆಗಿ ನೋಡಿ. ಸೊ ಇಲ್ಲಿ ಬಾಳೆ ಎಲೆ ಊಟ ಸಿಗ್ತಾ ಇತ್ತು ಅಂತ ನಾನು ಕೂಡ ಹೋಗಿದ್ದೆ. ಹಾಗಾಗಿ ಹೋದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕು, ಬಟರ್ ಮಿಲ್ಕು, ವಾಟರ್ ಬಾಟಲ್ ಕೊಟ್ಬಿಟ್ಟು ವೆಲ್ಕಮ್ ಮಾಡಿದ್ರು. ಅದಾದ್ಮೇಲೆ ಬಾಳೆಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಉಪ್ಪು, ಉಪ್ಪಿನಕಾಯಿ, ಶೇಂಗಾ ದಿಂಡಿ, ಗುರೆಳ್ಳು ಹಿಂಡಿ, ಕೆಂಪು ಚಟ್ನಿ, ನಮ್ಮ ನಾರ್ತ್ ಕರ್ನಾಟಕ ಸೈಡ್ದು ಎಲ್ಲ ಹಾಕಿದ್ರು. ಆಮೇಲೆ ಮೊಸರು, ಒಂದು 4-5 ಥರ ಪಲ್ಯ ಇತ್ತು. ನಂಗೆ ಇಷ್ಟ ಆಗಿದ್ದು ಅಂತಂದ್ರೆ ಹೆಸರು ಕಾಳು ಪಲ್ಯ, ಎಣ್ಗಾಯಿ ಪಲ್ಯ ಅದು. ಆಮೇಲೆ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿನೇ ಕೊಟ್ಟಿದ್ರು. ರೊಟ್ಟಿ ಮೇಲೆ ಬೆಣ್ಣೆ ಕೂಡ ಹಾಕಿ ಕೊಟ್ರು. ತಿನ್ನೋದಕ್ಕೆ ಮಾತ್ರ ಚೆನ್ನಾಗಿತ್ತು. ಲೊಕೇಶನ್ ಮತ್ತೆ ಟೈಮಿಂಗು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆಮೇಲೆ ಇದು ಏಪ್ರಿಲ್ 7th ವರೆಗೂ ಮಾತ್ರ ಇರುತ್ತೆ. ಹಂಗಾಗಿ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯ್ತು. ಬಟ್ ನಾವು ಹೋದಾಗ ತುಂಬಾ ರಶ್ ಇತ್ತು. ಸ್ವಲ್ಪ ರಶ್ ಕಡಿಮೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಅನಿಸ್ತಿತ್ತು ಅಂತ ನನ್ಗನ್ಸುತ್ತೆ. ಅದಾದ್ಮೇಲೆ ಒಂದು ಬಜ್ಜಿ ಹಪ್ಳ ಕೊಟ್ಟರು, ಸೈಡಲ್ಲಿ ನೆಂಚ್ಕೊಂತಿದ್ರೆ ಸಕ್ಕತ್ತಾಗಿತ್ತು. ಅದಾದ್ಮೇಲೆ ಹೋಳಿಗೆ ಮೇಲೆ ತುಪ್ಪ ಹಾಕೊಟ್ರು. ಅಮ್ಮ ಅದಂತೂ ಚೆನ್ನಾಗಿತ್ತು, ನನ್ಗಂತೂ ಇಷ್ಟ ಆಯ್ತು. ನಿಮ್ಗೆ ಸ್ವೀಟ್ ಬೇಕಂದ್ರೆ ಜಾಸ್ತಿ ನಿಮ್ಗೆ ಬೆಲ್ಲದ ವಾಟರ್ ಹಾಕೊಡ್ತಾರೆ. ಆಮೇಲೆ ಪಾಯಸ ಕೊಟ್ಟರು. ಅದಾದ್ಮೇಲೆ ಲೆಮನ್ ರೈಸು, ಅನ್ನ ಸಾಂಬಾರು ತಿಂದೆ ನಾನು. ರಸಮ್ ಕೂಡ ಇರುತ್ತೆ. ಆಮೇಲೆ ಮ್ಯಾಂಗೋ ಸ್ಮೂದಿ ಕೊಟ್ಟಿದ್ರು. ಅದ್ರದ್ದು ವಿಡಿಯೋ ಮಾಡೋದನ್ನ ಮರ್ತೆ. ಇವತ್ತಿಗೆ ಇಷ್ಟೇ. ಫಾಲೋ ಮಾಡಿ, ಲೈಕ್ ಮಾಡಿ, ಬಾಯ್.